ಯುಗಾದಿ ಹಬ್ಬದ ಪ್ರಯುಕ್ತ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದೆ. ಬಹುಶಃ ಇಡೀ ಕರ್ನಾಟಕದಲ್ಲಿ ಈ ಲೋಕಲ್ ಟೂರ್ನಮೆಂಟ್ಗಳಿಗೆ ಹೋಲಿಸ್ಕೊಂಡಾಗ ಇಷ್ಟು ಹೆಚ್ಚಿನ ಸಂಖ್ಯೆಯ ಟೀಮ್ಗಳು, ಸುಮಾರು 300 ಟೀಮ್ಗಳು ಇಲ್ಲಿ ಆಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಈಗ ಸುಮಾರು 250ಕ್ಕಿಂತ ಹೆಚ್ಚಿನ ಟೀಮ್ಗಳು ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಅನ್ನು ಕೂಡ ಮಾಡಿಕೊಂಡಿದೆ. ಒಟ್ಟು ಎಷ್ಟು ದಿನಗಳ ಕಾಲ ಮ್ಯಾಚ್ ನಡೆಯುತ್ತೆ, ಎಷ್ಟು ಓವರ್ಗಳ ಮ್ಯಾಚ್ ಇದೆ, ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ಈ ಟೂರ್ನಮೆಂಟ್ನಲ್ಲಿ ಒಂದು ತಂಡವಾಗಿ ಭಾಗವಹಿಸ್ತಾ ಇರುವಂತಹ ಪ್ಲೇಯರ್ಸ್ಗಳು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಯಾವ ತಂಡದಿಂದ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? ನಾವು ಭೈರವನಗರ ಕ್ರಿಕೆಟರ್ಸ್ ಅಂತ, ನಾನು ತಂಡದ ನಾಯಕ. ಭಾಳ ಉತ್ಸುಕತೆಯಿಂದ ಕಾಯ್ತಾ ಇದ್ದೀವಿ. ಈ ಒಂದು ಟೂರ್ನಮೆಂಟ್ ಆಯೋಜನೆ ಭಾಳ ಚೆನ್ನಾಗಿ ನಡೀತಿದೆ. ಇದರಲ್ಲಿ ನಾವು ಭಾಗವಹಿಸ್ಬೇಕಂತ ಭಾಳ ದಿವಸದಿಂದ ತುಂಬ ಇಷ್ಟ ಇತ್ತು. ನೋಡೋಣ, ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅದರಲ್ಲೂ ನೀವು ಹೇಳಿದಾಗೆ 360+ ಟೀಮ್ಗಳು, ತುಂಬ ಕರ್ನಾಟಕದ ಇತಿಹಾಸದಲ್ಲೇ ಇದು ಮೊದಲನೇದು. ಅದರಲ್ಲಿ ನಮ್ಮ ಎಸ್ ಟಿ ಸೋಮಶೇಖರ್ ಅವರು 360+ ಟೀಮ್ನ ಯಾವ ರೀತಿ ನಡೆಸ್ಕೊಡ್ತಾರೆ ಅನ್ನೋದೇ ಬಹಳ ಕುತೂಹಲಕಾರಿ ಸಂಗತಿ. ಈಗ ನಿಮ್ಮ ಟೀಮ್ ಹೆಸರು ಏನು ಸರ್? ಯಾವ ರೀತಿ ರೆಡಿ ಆಗಿದ್ದೀರಾ? ಎಷ್ಟು ಜನ ಪ್ಲೇಯರ್ಸ್ ಇದ್ದಾರೆ ನಿಮ್ಮ ಟೀಮಲ್ಲಿ? ಸರ್, ನಾವು 15 ಜನ ಪ್ಲೇಯರ್ಸ್ ಇದ್ದೀವಿ. ಅದರಲ್ಲಿ ನಾವು 4 ಜನ ಆಲ್ರೌಂಡರ್ಸು, 5 ಜನ ಬೌಲರ್ಸು, ಇನ್ನು ಮಿಕ್ದವ್ರು ನಾವು ಬ್ಯಾಟ್ಸ್ಮನ್ಸ್ ಅಂತ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ? ಎಷ್ಟು ದಿನಗಳ ಕಾಲ ನಡೆಯುತ್ತೆ ಸರ್ ಇದು? ಸರ್, ಇದು 9ನೇ ತಾರೀಕಿಂದ 15ನೇ ತಾರೀಕುವರೆಗೂ ನಡೆಯುತ್ತೆ ಸರ್. ಪ್ರತಿ ಹಗಲು ಮತ್ತೆ ರಾತ್ರಿ ಫೆಡ್ಲೈಟ್ ಮ್ಯಾಚ್ ಅಂತ ನಡೆಸ್ತಿದ್ದಾರೆ ಸರ್. ಎಷ್ಟು ಓವರ್ಗಳ ಮ್ಯಾಚ್ ಸರ್ ಇದು? ಸರ್, ಇದು 5 ಓವರ್ಗಳ ಮ್ಯಾಚ್. ಇದು 5 ಓವರ್ಗಳ ಮ್ಯಾಚು. ಏನು ಇಂಟರ್ನ್ಯಾಷನಲ್ ಟೀಮಲ್ಲಿ ಏನಿದೆಯೋ ರೂಲ್ಸ್ ರೆಗ್ಯುಲೇಷನ್ಸು ಸೇಮ್ ಆಸ್ ಇಟ್ ಈಸ್ ಅದೇ ರೂಲ್ಸ್ ರೆಗ್ಯುಲೇಷನ್ಸು ನಡೆಸ್ತಾ ಇದ್ದಾರೆ. ಅದು ಇನ್ನೂ ಬಹಳ ಕುತೂಹಲಕಾರಿ ಸಂಗತಿ. ಸರ್, ಯಾವ ಬಾಲಲ್ಲಿ ಆಡ್ತಾ ಇರೋದು? ಸರ್, ಇದು ಕಾಸ್ಕೋ 4 ಅಲ್ಲ, ಸಾರಿ, ವಿಲ್ಸನ್ 4 ಅನ್ನೋ ಬಾಲಲ್ಲಿ ನಡೆಸ್ತಾ ಇದ್ದಾರೆ. ನಿಮ್ಮ ಪ್ರಿಪರೇಷನ್ ಯಾವತ್ತಿಂದ ಶುರು ಮಾಡಿದ್ದೀರಾ? ಡೈಲಿ ಆಡ್ತಿರ್ತೀರಾ ಕ್ರಿಕೆಟ್? ಆಕ್ಚುಲಾಗಿ ಆಡ್ತಿದ್ವಿ, ಬಟ್ ಸ್ವಲ್ಪ ಗ್ಯಾಪ್ ಇತ್ತು. ಈಗ ಈ ಒಂದು ಟೂರ್ನಮೆಂಟ್ಗೆ ಅಂತಾನೆ ನಾವು ಕಳೆದ 1 ತಿಂಗಳಿಂದ ನಾವು ಸತತವಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೀವಿ. ಪಿಚ್ ಅಂದ್ರೆ ಯಾವುದು? ಮಣ್ಣಿನ ಪಿಚ್ಚ ಅಥವಾ ಸಿಮೆಂಟ್? ಸಿಮೆಂಟ್ ಪಿಚ್ಚು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿದ್ವಿ, ಬಹಳ ಚೆನ್ನಾಗಿದೆ ಪಿಚ್ಚು. ಇದೊಂದು ಗ್ರೌಂಡ್, ಆಮೇಲೆ BGS ಗ್ರೌಂಡ್ ಅಂತ ಅಂತಿದೆ. ಇಲ್ಲಿ ಹಗಲು ಮತ್ತೆ ಡೈಲಿ ನಡೆಯುತ್ತೆ. ಸೊ ಅಲ್ಲಿ ಮಾತ್ರ ಹಗಲು ನಡೆಯುತ್ತೆ. ಇನ್ನು ಪ್ಲೇಯರ್ಸ್ಗಳಿಗೆ ದೊಡ್ಡ ಸಂಖ್ಯೆಯಲ್ಲಿ ಪ್ಲೇಯರ್ಸ್ಗಳೇ ಬರ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆಲ್ಲ ವ್ಯವಸ್ಥೆಗಳು ಯಾವ ರೀತಿಯಾಗಿ ಮಾಡಿದ್ದಾರೆ ಸರ್ ಶಾಸಕರು? ಸರ್, ಇದು ವ್ಯವಸ್ಥೆಗಳು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಎನರ್ಜಿ ಡ್ರಿಂಕ್ ಆಗಿರ್ಬೋದು, ಆಮೇಲೆ ಫಸ್ಟ್ ಏಡ್ ಆಗಿರ್ಬೋದು, ಆಮೇಲೆ ಊಟದ ವ್ಯವಸ್ಥೆ ಆಗಿರ್ಬೋದು, ಬೆಳಗ್ಗೆ ತಿಂಡಿ ವ್ಯವಸ್ಥೆ, ರಾತ್ರಿ ತಿಂಡಿ ವ್ಯವಸ್ಥೆ, ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಅವರುಗಳ ಕಾರ್ಯಕರ್ತರು ಬಹಳ ಚೆನ್ನಾಗಿ ಓಡಾಡ್ತಾ ಇದ್ದಾರೆ. ಅದೊಂದು ಅವರು ಮೆಚ್ಚುವಂತಹ ಕೆಲಸ. ಈಗ MLAಗಳು ಅಂತಂದ್ರೆ ಬರೀ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ಇವು ಕಾರ್ಯಗಳಲ್ಲೇ ಬ್ಯುಸಿ ಇರ್ತಾರೆ. ಬಟ್ ಸೋಮಶೇಖರ್ ಅವ್ರ ವಿಚಾರಕ್ಕೆ ಬಂದ್ರೆ ಹಬ್ಬ ಹರಿದಿನಗಳನ್ನು ಕೂಡ ಅಷ್ಟೇ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಈ ತರ ಒಂದು ಕ್ರೀಡೆ ಅಂತ ಬಂದಾಗ ಕೂಡ ಈ ರೀತಿಯಾದಂಥ ಅರೇಂಜ್ಮೆಂಟ್ ಮಾಡ್ತಾರೆ. ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್, ಇದು ಬಹಳ ಒಳ್ಳೆಯ ಸಂಗತಿನೇ. ಇದನ್ನ ಪ್ರತಿ ವರ್ಷನೂ ಮುಂದೂಡ್ಕೊಂಡು ಹೋಗ್ತೀವಿ ಅಂತಾನು ಹೇಳಿದ್ದಾರೆ. ಹಾಗೆ ನಮ್ಮಲ್ಲಿ ಇನ್ನೊಂದು ಮನವಿ ಅಂದ್ರೆ ಗ್ರಾಮೀಣ ಕ್ರೀಡಾಕೂಟಗಳನ್ನ ಬೆಳೆಸೋದು ಬಹಳ ಒಳ್ಳೆಯದು ಅಂತ. ಕ್ರಿಕೆಟ್ ಅಂದ್ರೆ ಗಲ್ಲಿಲೂ ಆಡ್ತಾರೆ, ಅದರಲ್ಲಿ ಖೋ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಇದನ್ನೂ ಸಹ ಮಾನ್ಯ ಶಾಸಕರು ನಡೆಸ್ಕೊಟ್ರೆ ಬಹಳ ಚೆನ್ನಾಗಿರುತ್ತೆ. ಯಾಕಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಗ್ರಾಮೀಣ ಕ್ರೀಡೆಯನ್ನ ಬೆಳೆಸ್ದಂಗೂ ಆಗುತ್ತೆ. ಕೃಷ್ಣ ಅಂತ ಸರ್, ತಮ್ಮ ಹೆಸರೇನು? ತಾವೇನು ಹೇಳಕ್ಕೆ ಏನ್ ಹೇಳ್ತೀರಾ ಈ ಕ್ರಿಕೆಟ್ ಈ ಒಂದು ಟೂರ್ನಮೆಂಟ್ ಬಗ್ಗೆ? ಏನ್ ಹೇಳ್ತೀರಾ? ನಮ್ಮ ಹೆಸರು ಮಧುಕುಮಾರ್ ಅಂದ್ಬಿಟ್ಟು. ನಾವು ಮೊದಲು 10 ವರ್ಷ ಹಿಂದೆ ತುಂಬಾ ಆಡ್ತಿದ್ದೋ, ಬಟ್ ನಮ್ಗೆ ಇಂಥ ಸ್ಟೇಜ್ ಸಿಕ್ಕಿರಲಿಲ್ಲ. ಈಗ ಮೊನ್ನೆ ಶಾಸಕರು ಮಾಡಿಕೊಟ್ಟಿದ್ದಾರೆ, ತುಂಬಾ ಖುಷಿ ಆಗ್ತಿದೆ ಸರ್. ಇನ್ನು ಪ್ರೈಸಸ್ ಎಲ್ಲ ಯಾವ ರೀತಿ ಆಗಿದೆ ಸರ್? ಸರ್, ಮತ್ತು ಫಸ್ಟ್ ಪ್ರೈಸ್ ಬಂದ್ಬಿಟ್ಟು 3 ಲಕ್ಷ ಇದೆ, ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು 2 ಲಕ್ಷ ಇದೆ, ಥರ್ಡ್ ಪ್ರೈಸ್ ಬಂದ್ಬಿಟ್ಟು 2 ಲಕ್ಷ ಇದೆ, ಫೋರ್ತ್ ಬಂದ್ಬಿಟ್ಟು 1.5 ಲಕ್ಷ ಇದೆ, ಫಿಫ್ತ್ ಬಂದ್ಬಿಟ್ಟು 1 ಲಕ್ಷ ಇದೆ. ಆಮೇಲೆ ಸಮಾಧಾನ ಬಂದ್ಬಿಟ್ಟು ಎಲ್ಲ ಟೀಮ್ಗಳು 12,000 ಕೊಡ್ತಾ ಇದ್ದಾರೆ ಶಾಸಕರು. ಇನ್ನು ಮ್ಯಾನ್ ಆಫ್ ದ ಮ್ಯಾಚು, ಮ್ಯಾನ್ ಆಫ್ ದ ಸೀರೀಸ್, ಅದಕ್ಕೆ ಬಹುಮಾನ ಇದೆ ಸರ್. ಗಾಡಿ ಇಕ್ಕಿದೆ, ಇನ್ನೂ ಗೊತ್ತಿಲ್ಲ. ನಮಗೆ ತಿಳ್ಕೊಂಡಂಗೆ ಮ್ಯಾನ್ ಆಫ್ ದ ಸೀರೀಸ್ ಇರಬೇಕು ಅಂತ ಸರ್. ಅದೇ ಈ ಯುವಕರನ್ನ ರಾಜಕಾರಣಿಗಳು ಕಾನ್ಸಂಟ್ರೇಟ್ ಮಾಡೋದು ಸ್ವಲ್ಪ ಕಡಿಮೆನೆ, ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾರೆ. ಸೊ ಶಾಸಕರು ಯುವಕರಿಗೆ ಕ್ರೀಡೆಗೆ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀವಿ? ಸರ್, ತುಂಬಾ ಖುಷಿ ಆಗುತ್ತೆ. ನಮ್ಮ ಶಾಸಕರು ತುಂಬಾ ಖುಷಿ ಆಗುತ್ತೆ ಸರ್.
ಆಮೇಲೆ 300 ಟೀಮ್ ಬರ್ತಿದೆ ಟೋಟಲ್. ಈಗ ಸುಮಾರು 260-70 ಆಗಿದೆ. ಫೈನಲ್ ಆಗೋಷ್ಟ್ರಲ್ಲಿ 300 ಟೀಮ್ ಆಗುತ್ತೆ. ಅಷ್ಟು ಟೀಮ್ಗಳ ಜೊತೆ ಎಲ್ಲ ಆಡುವಂಥದ್ದು ಏನೋ ಸ್ವಲ್ಪ ನಿಮ್ಗೆ ನರ್ವಸ್ ಇದೆಯಾ? ಸರ್ ನರ್ವಸ್ ಅಂತೇನಿಲ್ಲ, ಯಾಕಂದ್ರೆ ನಾವು ಮೊದಲೆಲ್ಲ ತುಂಬಾ ಕ್ರಿಕೆಟ್ ಆಡಿದ್ದೀವಿ. ನರ್ವಸ್ ಅಂತೇನಿಲ್ಲ, ಖುಷಿ ನಮಗೆ. ಫಸ್ಟ್ ಅಂದ್ರೆ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು, ತುಂಬಾ ಖುಷಿ ಇದೆ ಸರ್. ದೊಡ್ಡ ವೇದಿಕೆ ನಮ್ಗೆ ಆಡಕ್ಕೆ ನಾವು ಉತ್ಸಾಹ ಇದೀವಿ ಅಷ್ಟೇ, ತುಂಬಾ ಖುಷಿ ಇದೆ. ಓಕೆ ಸೊ ಯಾರು ಗೆಲ್ತಾರೋ ಬಿಡ್ತಾರೋ ಅದಿಲ್ಲ, ಆಟ ತರ ಆಡಬೇಕು, ಖುಷಿ ಪಡ್ತೀವಿ ಅಷ್ಟೇ. ಸರ್, ಎಷ್ಟು ಓವರ್ ಮ್ಯಾಚ್ಗಳು ಸರ್ ಈಗ? ಸರ್ 5 ಓವರ್ ಮ್ಯಾಚ್ ಆಡ್ತಾ ಇರೋದು. ಹೌದು ಯಾವತ್ತಿಂದ ಮ್ಯಾಚ್ಗಳು ಶುರುವಾಗುತ್ತೆ? ಸರ್ 9ನೇ ತಾರೀಕಿನ ಸೋಮವಾರದಿಂದ ಶುರು ಆಗುತ್ತೆ. ತಮ್ಮ ಭೈರವನಗರ ಕ್ರಿಕೆಟರ್ಸ್ ಯಾವತ್ತು ಶೆಡ್ಯೂಲ್ ಆಗಿದೆ ಸರ್? ಸರ್ ಮಂಗಳವಾರ ಶೆಡ್ಯೂಲ್ ಆಗಿದೆ. 8:30 8:20ಗೆ ಮ್ಯಾಚ್, 8:20ಗೆ ನಮ್ಮ ಮ್ಯಾಚ್. ಸರ್, ಈಗ 5 ಓವರ್ ಅಂದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಗೆಲ್ಲಬೇಕು ಅಂದ್ರೆ ಎಷ್ಟು ಸ್ಕೋರ್ ಮಾಡಬೇಕು ಅಂತೀರಾ? ಸರ್ ಮಾಡಬೇಕು, ಮ್ಯಾಕ್ಸಿಮಮ್ ಏನೊಂದು 70-80 ಸ್ಕೋರ್ ವರೆಗೂ ಮಾಡಬೇಕು. ನಮ್ಮ ಪ್ರಯತ್ನ ಮೇಲೆ ಇದಾಗುತ್ತೆ. ಗ್ರೌಂಡ್ ಚಿಕ್ಕಿದೆ, ನಾವು ಯಾವ ತರ ಪ್ರಯತ್ನ ಮಾಡ್ತೀವೋ ಅದ್ರ ಮೇಲೆ. ಎಲ್ಲಾನು ಹೇಳಕ್ ಆಗೋದಿಲ್ಲ, ನಾವ್ ಹೆಂಗ್ ಪ್ರಯತ್ನ ಮಾಡ್ತೀವೋ ಹಂಗೆ ಆ ತರ. ನೀವೇನ್ ಸರ್ ಬ್ಯಾಟ್ಸ್ಮನ್ ಬೌಲರ್? ಕೀಪರ್ ಸರ್, ಬ್ಯಾಟ್ಸ್ಮನ್. ಹೌದು. ನೀವೇನ್ ನಿರೀಕ್ಷೆ ಇದರಲ್ಲಿ ಸೆಂಚುರಿ ಎಲ್ಲ ಹೊಡೆಯಕ್ಕೆ ಚಾನ್ಸಸ್ ಇದೆಯಾ ಸರ್? ಸರ್ ಇಲ್ಲ, ಪ್ರಯತ್ನ ಹೇಳಿದ್ನಲ್ಲ, ಎಲ್ಲಾರು ಹಿಂಗೆ ಅಂತ ಆಗಲ್ಲ. ಪ್ರಯತ್ನ ಮಾಡಿದ್ರೆ ಖಂಡಿತ ಆಗತ್ತೆ. ಸರಿನಾ? ನಮ್ಮ ಪ್ರಯತ್ನ ಎಲ್ಲಾನು ಮಾಡೋದು. ಎಲ್ಲಾರು 100 ಅಂತ ಹೊಡೆಯಕ್ಕಾಗಲ್ಲ. ಈ ಚಾನ್ಸ್ ಬೈ ಚಾನ್ಸ್ ಹೊಡಿಬಹುದು, ಹೊಡೆದೇ ಇರಬಹುದು, ಆ ತರ ಆಗತ್ತೆ. ಸೊ ಒಂದು ದೊಡ್ಡ ಒಂದು ವೇದಿಕೆಯನ್ನ ನಿಮ್ಮ ಶಾಸಕರಾದ ಸೋಮಶೇಖರ್ ಕಲ್ಪಿಸ್ಕೊಟ್ಟಿದ್ದಾರೆ. ಶಾಸಕರು ಏನ್ ಹೇಳಕ್ ಇಷ್ಟಪಡ್ತೀವಿ? ತುಂಬಾ ಖುಷಿ ಆಗುತ್ತೆ. ಸರಿನಾ? ಇದೇ ತರ ನಡೀತಾ ಇರ್ಲಿ ಅಂತಾನೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್. ಅವ್ರ ಕಡೆಯಿಂದ ನಾವು ಖುಷಿ ಪಡ್ತೀವಿ. ದೀಪಕ್ ಅಂತ. ಹೌದು. ಸೊ ಇದಿಷ್ಟು ಏನು ಇದೇ 9ನೇ ತಾರೀಕು ಆರಂಭ ಆಗ್ತಾ ಇರುವಂತಹ STS ಕಪ್ ಅಂದ್ರೆ ST ಸೋಮಶೇಖರ್ ಕಪ್ ಏನಿದೆ ಯಶವಂತಪುರದಲ್ಲಿ ನಡೀತಾ ಇರುವಂತಹ ಈ ಒಂದು ಟೂರ್ನಮೆಂಟ್ ಏನಿದಿಲ್ಲ, ಸುಮಾರು 300 ತಂಡಗಳು ಇದರಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸುಮಾರು 260 ತಂಡಗಳು ಈಗ ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಇನ್ನು ಫೈನಲ್ ಆಗಿ ಸೋಮವಾರದವರೆಗೂ ಅವಕಾಶ ಇರುವಂತಹ ಹಿನ್ನೆಲೆಯಲ್ಲಿ 300 ಟೀಮ್ ಆಗುವಂಥ ಸಾಧ್ಯತೆ ಇದೆ. ಬಹುಶಃ ನಾನು ಹೇಳಿದಾಗೆ ಇಡೀ ಕರ್ನಾಟಕದ ನಡೆಯುವಂಥ ಲೋಕಲ್ ಟೂರ್ನಮೆಂಟ್ ಅಲ್ಲಿ ಇಷ್ಟು 300 ತಂಡಗಳನ್ನ ಕರೆಸಿ ಒಂದು ವಾರದಲ್ಲಿ ಮ್ಯಾಚ್ ಅನ್ನು ಆಡ್ತಾ ಇರುವಂಥದ್ದು ಇದೆಯಲ್ಲ, ಇದು ಒಂದು ದೊಡ್ಡ ಸಾಹಸ ಅಂತಾನೆ ಹೇಳ್ಬೋದು. ಜೊತೆಗೆ ಇಷ್ಟು ತಂಡಗಳು ಬಂದು ಲೋಕಲ್ ಟೂರ್ನಮೆಂಟ್ ಆದರೂ ಕೂಡ ಏನು ಅಂತಾರಾಷ್ಟ್ರೀಯ ಒಂದು ಪಂದ್ಯಾವಳಿಗಳು ನಡೆಯುತ್ತಲ್ಲ ಕ್ರಿಕೆಟ್, ಆ ಒಂದು ಮಾದರಿಯಲ್ಲಿ ಆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ಗಳಲ್ಲಿಯೇ ಅದೇ ರೀತಿಯಾದಂಥ ವ್ಯವಸ್ಥೆಗಳೊಂದಿಗೆ ಇಷ್ಟು ದೊಡ್ಡ ಮಟ್ಟದ ಒಂದು ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿರುವಂತಹ ಕೀರ್ತಿ ಸೋಮಶೇಖರ್ ಅವರಿಗೆ ಸಲ್ಲುತ್ತೆ. ಜೊತೆಗೆ ಇದು ಮೊದಲ ಬಾರಿಗೆ ಆರಂಭ ಮಾಡ್ತಾ ಇರುತ್ತೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಇದು ಕಂಟಿನ್ಯೂ ಆಗುತ್ತೆ ಕಂಟಿನ್ಯೂ ಮಾಡಿ ಅನ್ನುವಂಥ ಒತ್ತಾಯವನ್ನು ಕೂಡ ಈಗ ಆಲ್ರೆಡಿ ಈ ಒಂದು ಪ್ಲೇಯರ್ಸ್ಗಳು ಯಾರು ಮಾತಾಡ್ತಿರಲ್ಲ ಅವರು ಕೂಡ ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.